ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾಚಿಕೆಯುಳ್ಳವನು ಯಾವಾಗಲೂ ಶುಚಿಯಾಗಿರುವುದನ್ನೇ ಹುಡುಕುತ್ತಿರುವನು. ಅಂಟು ಆಸಕ್ತಿ ಇಲ್ಲದವನು, ವಿನಯ ಉಳ್ಳವನು, ಶುದ್ಧವಾದ ಜೀವನ ಉಳ್ಳವನು ಆದವನಿಗೆ, ಅಂಥ ವಿವೇಕಿಗೆ ಜೀವನವು ಯಾವಾಗಲೂ ಕಷ್ಟಕರ. ಯಾವನು ಪ್ರಾಣವನ್ನು ಕಳೆಯುವನೋ, ಸುಳ್ಳು ಮಾತನ್ನೇ ಆಡುತ್ತಿರುವನೋ, ಒಬ್ಬರು ಕೊಡದೆ ಇರುವುದನ್ನು ತೆಗೆದುಕೊಳ್ಳುವನೋ, ಪರಸ್ತ್ರೀ ಗಮನವನ್ನು ಮಾಡುವನೋ, ಮದ್ಯಪಾನ ಮಾಡುವನೋ, ಅವನು ಈ ಲೋಕದಲ್ಲಿ ತನ್ನ ಬೇರನ್ನು ತಾನೇ ಕಡಿದುಕೊಳ್ಳುತ್ತಾನೆ. ಎಲೆ ಪುರುಷನೇ, ಪಾಪ ಕರ್ಮವನ್ನು ಮಾಡುತ್ತಾ ಜಿತೇಂದ್ರಿಯರಲ್ಲದೆ ಇರುವ ಜನರನ್ನು ತಿಳಿದುಕೋ. ಲೋಭವು ಅಧರ್ಮವು ನಿನ್ನನ್ನು ಬಹುಕಾಲ ದುಃಖಪಡುವಂತೆ ಕುದಿಸದಿರಲಿ. ಅವರವರ ಶ್ರದ್ಧೆಗೂ ಯೋಗ್ಯತೆಗೂ ತಕ್ಕಂತೆ ಜನ ದಾನ ಮಾಡುವರು. ಹೀಗಿರುವಲ್ಲಿ ಮತ್ತೊಬ್ಬರ ಅನ್ನಪಾನಗಳ ವಿಷಯದಲ್ಲಿ ಯಾವನು ಹೊಟ್ಟೆ ಕಿಚ್ಚು ಪಡುವನೋ ಅವನಿಗೆ ಹಗಲಾಗಲಿ ಇರುಳಾಗಲಿ ಸಮಾಧಾನವು ದೊರಕದು. ಆದರೆ ಯಾರಿಗೆ ಆ ಹೊಟ್ಟೆ ಕಿಚ್ಚು ಬೇರು ಮುಟ್ಟಿ ಕಿತ್ತು ಹೋಗಿರುವುದೋ ಅವನಿಗೆ ಹಗಲು ಇರುಳು ಸಮಾಧಾನವು ದೊರಕುವುದು. ರಾಗಕ್ಕೆ ಸಮನಾದ ಬೆಂಕಿ ಇಲ್ಲ, ದ್ವೇಷಕ್ಕೆ ಸಮನಾದ ಗ್ರಹವಿಲ್ಲ, ಪಾಶವಿಲ್ಲ. ಮೋಹಕ್ಕೆ ಅಜ್ಞಾನ ಸಮನಾದ ಬೆಲೆ ಇಲ್ಲ, ತೃಷ್ಣಗೆ ಸಮನಾದ ನದಿ ಇಲ್ಲ. ಮತ್ತೊಬ್ಬರ ದೋಷವನ್ನು ಕಾಣುವುದು ಬಹು ಸುಲಭ, ಆದರೆ ತನ್ನ ತಪ್ಪನ್ನು ಕಾಣುವುದು ಬಹು ಕಷ್ಟ. ಏಕೆಂದರೆ ಮನುಷ್ಯನು ಮತ್ತೊಬ್ಬರ ದೋಷಗಳನ್ನು ಒಟ್ಟಿನಂತೆ ಜರಡಿಯಾಡಿ ನಿಲ್ಲಿಸಿಕೊಳ್ಳುತ್ತಾನೆ, ಆದರೆ ತನ್ನ ದೋಷಗಳನ್ನು ಮಾತ್ರ ಮೋಸಗಾರನಾದ ಜೂಜುಗಾರನು ಮೋಸದ ದಾಳವನ್ನು ಕಾಣಿಸದೆ ಇರುವಂತೆ ಬಚ್ಚಿಡುವನು. ಮತ್ತೊಬ್ಬರ ದೋಷವನ್ನೇ ಕಾಣುತ್ತಾ ಯಾವಾಗಲೂ ಉಳುಕನ್ನೇ ಹುಡುಕುತ್ತಾ ಅವನ್ನೇ ಚಿಂತಿಸುತ್ತಿರುವವನಿಗೆ ಆಶ್ರವಗಳು ಬೆಳೆಯುವುವು. ಆಶ್ರವಗಳ ನಾಶಕ್ಕೆ ಅವನು ದೂರವಾಗಿರುವನು. ಆಕಾಶದಲ್ಲಿ ಹೆಜ್ಜೆಯ ಗುರುತಿರುವುದಿಲ್ಲ, ಹೊರಗೆ ಶ್ರಾವಣನಿರುವುದಿಲ್ಲ. ಜನರು ಪ್ರಪಂಚದಲ್ಲಿಯೇ ಮಗ್ನರಾಗಿರುವರು, ತಾತಗತರು ನಿಷ್ಠಪಂಚರಾಗಿರುವರು. ಆಕಾಶದಲ್ಲಿ ಹೆಜ್ಜೆಯ ಗುರುತಿಲ್ಲ, ಹೊರಗೆ ಶ್ರಾವಣನಿಲ್ಲ, ಶಾಶ್ವತವಾದ ಸಂಸ್ಕಾರಗಳಿಲ್ಲ. ಬುದ್ಧರಿಗೆ ಅಲುಗಾಟವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.